ಹಾಯ್ ಎಲ್ಲರಿಗೂ ಸಿಂಪಲ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನುಚ್ಚಿನ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಈ ಕಪ್ಪಲ್ಲಿ ಅರ್ಧ ಕಪ್ಪು ಕೊಬ್ಬರಿ ತುರಿ, 1/4 ಚಮಚ ಸಕ್ಕರೆ, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, 4ರಿಂದ 5 ಮೆಣಸಿನ್ಕಾಯಿ. ನಾವು ಜಾಸ್ತಿ ತೊಗೊಂಡಿದ್ದೀವಿ, ಆದರೆ 4ರಿಂದ 5 ಮೆಣಸಿನ್ಕಾಯಿ ಕರೆಕ್ಟಾಗಿರುತ್ತೆ. ನಾವು ಜಾಸ್ತಿ ಇಟ್ಕೊಂಡಿದ್ದೀವಿ, ಆದರೆ ನಾವು 4ರಿಂದ 5 ಮೆಣಸಿನ್ಕಾಯಿ ಯೂಸ್ ಮಾಡ್ಕೊತೀವಿ. ಹಾಗೆ ಟೀ ಸ್ಪೂನಲ್ಲಿ ಅರ್ಧ ಚಮಚ ಅರಿಶಿನ, ಟೇಬಲ್ ಸ್ಪೂನಲ್ಲಿ 1/4 ಚಮಚ. ಇದು ಎಲ್ಲೋ ಇರೋದ್ರಿಂದ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಹಾಗೆ ಈ ಕಪ್ಪಲ್ಲಿ 1 ಕಪ್ ನೆನೆಸಿ ಇಟ್ಕೊಂಡಿರುವಂಥ ಕಡಲೆಬೇಳೆ, ನೀರು ತೆಗೆದಿಟ್ಕೊಳ್ಬೇಕು. 1 ಕಪ್ ಇದರಲ್ಲಿ ಅಂದರೆ ಈ ಥರದ್ರಲ್ಲಿ 2ರಿಂದ 3 ಕಪ್ ಆಗುತ್ತೆ. ಸೊ ಇವಾಗ ಚಟ್ನಿ ಹೇಗೆ ಮಾಡಬೇಕು, ಚಟ್ನಿಗೆ ಏನೇನು ಬೇಕು ಅಂತಲೂ ನೋಡ್ಕೊಳ್ಳೋಣ. ಕಾಯಿ ಚಟ್ನಿ ಮಾಡೋಕ್ಕೆ ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಕಡಲೆಪಪ್ಪು 1 ಕಪ್ಪಷ್ಟು, ಹಾಗೆ ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಮೆಣಸಿನ್ಕಾಯಿ, ಅರ್ಧ ಕಪ್ ಕೊಬ್ಬರಿ ತುರಿ, ಹಾಗೆ ಹುಣಸೆಹಣ್ಣು ಕೂಡ ಬೇಕು. ಇವಾಗ ಫಸ್ಟ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನಾವು ತೊಗೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡಿದ್ದೀವಿ. ಹುಣಸೆಹಣ್ಣು ಸ್ವಲ್ಪ ನಾನು ಹೇಳ್ದಂಗೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಅಷ್ಟು ಹಾಕ್ಕೊಂಡಿದ್ದೀವಿ. ಇದಕ್ಕೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ. ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟು ಈ ಥರ ತರ್ತರಿಯಾಗಿ ಪೌಡರ್ ಮಾಡಿಕೊಂಡು ಅದಾದಮೇಲಿಂದ ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಚಿಕ್ಕ ಟಿಪ್ಸು, ತುಂಬಾ ಯೂಸ್ಫುಲ್ ಆಗಿರೋದು. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಆವಾಗ ನೀವು ಯಾವುದೇ ಒಂದು ಸಣ್ಣ ಟಿಪ್ಪನ್ನು ಮಿಸ್ ಮಾಡ್ಕೊಳ್ಳಲ್ಲ, ತುಂಬಾ ಈಸಿಯಾಗಿ ಮಾಡ್ಬೋದು. ಇವಾಗ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಹಾಗೆ ಮಾಮೂಲಿ ಒಗ್ಗರಣೆ ಹಾಕ್ಕೊಬೇಕು. ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. ಮಾಮೂಲಿ ಎಣ್ಣೆ, ಇಂಗು, ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಿ. ಚಟ್ನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತೆಂಗಿನಕಾಯಿ ಚಟ್ನಿ, ಕಾಯಿ ಚಟ್ನಿ ರೆಡಿ ಆಗುತ್ತೆ. ನುಚ್ಚುನುಂಡೆಗೆ ಗ್ರೈಂಡಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದೇ ಇಂಪಾರ್ಟೆಂಟ್ ನುಚ್ಚುನುಂಡೆ ಮಾಡೋದ್ರಲ್ಲಿ. ಫಸ್ಟಿಗೆ ನಾವು ತೊಗೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಕಲ್ಲುಪ್ಪನ್ನ ಗ್ರೈಂಡ್ ಮಾಡ್ಕೋಬೇಕು. ನಿಮ್ಗೆ ಕಲ್ಲುಪ್ಪು ಆಗಲ್ಲ ಅಂದರೆ ಪುಡಿ ಉಪ್ಪನ್ನೇ ಹಾಕೋಬೋದು. ನಿಮ್ಮ ರುಚಿಗೆ ಎಷ್ಟು ಬೇಕೋ, ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ, ನಿಮ್ಗೆ ಯಾವ್ದು ಗೊತ್ತಿದೆಯೋ ಹಾಕ್ಕೊಳ್ಳೋದು ಅದನ್ನೇ ಹಾಕ್ಕೊಳ್ಳಿ. ಯಾಕೆಂದರೆ ಉಪ್ಪು ಜಾಸ್ತಿ ಆದರೆ ಕಷ್ಟ, ಉಪ್ಪು ಕಮ್ಮಿ ಆದರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು. ಉಪ್ಪು ಜಾಸ್ತಿ ಆದರೆ ಕಷ್ಟ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕೋಬಾರ್ದು, ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಆಗುತ್ತೆ. ಈ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೇ ಇದನ್ನು ತೆಗಿಬಾರ್ದು, ಇದ್ರ ಜೊತೆಗೇ ನೋಡಿ ರುಬ್ಕೊಂಡಿದ್ದೀವಿ. ಈ ಥರ ತರ್ತರಿಯಾಗಿ ರುಬ್ಕೋಬೇಕು, ನೀರು ಹಾಕ್ಕೊಳ್ತೀರಾನೆ. ಯಾಕೆಂದರೆ ನಾವು ನೆನೆಸಿರೋದ್ರಿಂದ ಅದರಲ್ಲೇ ನೀರಿರುತ್ತೆ. ತರ್ತರಿಯಾಗಿ ಈ ಥರ ರುಬ್ಕೋಬೇಕು. ಈ ಥರ ರುಬ್ಕೋಬೇಕು. ಇವಾಗ ಇದಕ್ಕೆ ಕೊಬ್ಬರಿ ತುರಿ, ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸಕ್ಕರೆ, ಹಾಗೆ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದನ್ನು 5 ನಿಮಿಷ 10 ನಿಮಿಷ ಇಟ್ಕೋಬೇಕು ಅಂತ ಏನಿಲ್ಲ, ಡೈರೆಕ್ಟಾಗೆ ಮಾಡ್ಬೋದು. ಶೇಪು ಅದಕ್ಕೆ ಒಂದು ಶೇಪ್ ಇದೆ. ನಿಮಗೆ ಆ ಶೇಪ್ ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆ ಥರನೂ ಮಾಡ್ಬೋದು. ಇದನ್ನು ಶೇಪ್ ಮಾಡೋ ಕನ್ಸಿಸ್ಟೆನ್ಸಿನೇ ಇರುತ್ತೆ ನೋಡಿ. ಈ
ಥರ ಶೇಪ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಇಟ್ಟಬೇಕು, ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಮಾಡ್ಬೋದು. ಜಾಸ್ತಿ ಮಾಡೋರಾದರೆ ಗ್ರೈಂಡರಲ್ಲಿ ಹಾಕ್ಕೋಬೋದು. ಮನೆ ಮಟ್ಟಕ್ಕೆ ಮಾಡ್ಕೊಳ್ಳೋರಾದರೆ ಗ್ರೈಂಡರ್ ಬೇಡ, ಮಿಕ್ಸರೇ ಬೆಟರ್ ಅಂತ ಹೇಳ್ತೀನಿ. ಯಾಕೆಂದರೆ ಗ್ರೈಂಡರಲ್ಲಿ ಸ್ಮೂತ್ ಆಗೋಗುತ್ತೆ ಜಾಸ್ತಿ ಹಾಕಿಲ್ಲ ಅಂದರೆ. ನೋಡಿ ಈ ಥರ ಮಾಡ್ಕೋಬೇಕು. ಚಿಕ್ಕ ಚಿಕ್ಕದು ಮಾಡ್ಕೊಳ್ಳೋಣ. ಜಸ್ಟ್ ಹೀಗೆ 4 ಫಿಂಗರ್ಸಲ್ಲಿ ಹೀಗೆ ಪ್ರೆಸ್ ಮಾಡೋದಷ್ಟೇ. ಹೀಗೆ ಪ್ರೆಸ್ ಮಾಡಿದ್ರೆ ರೆಡಿ ಆಗುತ್ತೆ. ಇದೇ ಆ್ಯಕ್ಚುಲ್ ಉಂಡೆ ಶೇಪು ಇದೆ. ನಿಮಗೆ ಬೇಕಾದರೆ ಉಂಡೆ ಥರನೂ ಮಾಡ್ಕೋಬೋದು. ಈ ಥರನೇ ಯೂಶಲಿ ಮಾಡೋದು. ಇದನ್ನು ಮಾಡಿ ನೆಕ್ಸ್ಟು ಈ ಥರ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿ ಇದನ್ನು ಉಂಡೆ ಮಾಡಿ ಇಟ್ಕೋಬೇಕು. ಇಡ್ಲಿಗಿಂತ 5 ನಿಮಿಷ ಜಾಸ್ತಿ ಬೇಯಿಸಬೇಕು. ಇಡ್ಲಿನ ಹೇಗೆ ಬೇಯಿಸ್ತಿರೋ ಹಾಗೆ ಅದ್ರ 5 ನಿಮಿಷ ಜಾಸ್ತಿ ಬೇಯಿಸಬೇಕು ಇಡ್ಲಿ ಪಾತ್ರೆಯಲ್ಲಿ. ಇವಾಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡೋಣ. ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಕ್ಲೋಸ್ ಮಾಡ್ಕೋಬೇಕು. ಈ ಥರ ಕ್ಲೋಸ್ ಮಾಡಿಕೊಂಡು 20 ನಿಮಿಷ ಬೇಯಿಸಬೇಕು. ಕಡಲೆಬೇಳೆ ಅಲ್ವಾ ಅದು, ಸೊ ಚೆನ್ನಾಗಿ ಬೇಯಲಿ ಅಂತ 20 ನಿಮಿಷ ಬೇಯಿಸಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ. ನೋಡಿ ನಮ್ಮ ಬಿಸಿ ಬಿಸಿಯಾದ ನುಚ್ಚುನುಂಡೆ ರೆಡಿಯಾಗಿದೆ. ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಹೆಲ್ತಿ ಕೂಡ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೆನೆಸಿಡಬೇಕು ಕಡಲೆಬೇಳೆನ ಅಷ್ಟೇ, ಆದರೆ ತುಂಬಾ ಈಸಿಯಾಗಿ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಂದು ಸಬ್ಸ್ಕ್ರಿಪ್ಷನ್ಸು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಂಪಲ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ಲಾಗಿ ಅಡುಗೆ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.